ಬೆಂಬಲಿಗರು ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಶಾಸಕರು ದೆಹಲಿಗೆ ಹೋದರೆ ತಪ್ಪೇನು ಅಂತ ಪ್ರಶ್ನೆ ಹಾಕಿದ್ರು. ದೆಹಲಿಗೆ ಹೋಗಬೇಡಿ ಅಂತ ಹೇಳಲು ಸಾಧ್ಯ ಆಗುತ್ತಾ? ಸಾಧ್ಯನೇ ಇಲ್ಲ. ಅವರ ಭವಿಷ್ಯ ನಿರ್ಮಾಣಕ್ಕಾಗಿ ಡೆಲ್ಲಿಗೆ ಹೋಗ್ತಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ಕಚೇರಿ ಅಂದ್ರೆ ದೇವಸ್ಥಾನ ಇದ್ದ ಹಾಗೆ, ಹೋಗೋದ್ರಲ್ಲಿ ತಪ್ಪೇನಿದೆ ಅಂದ್ರೆ ಅವರ ವೈಯಕ್ತಿಕ ಕೆಲಸ ಕಾರ್ಯಕ್ಕಾಗಿ ಮಾತ್ರ ಹೋಗ್ತಾ ಇರೋದು. ಸಿಎಂ ಬದಲಾವಣೆ ವಿಚಾರ ಅಥವಾ ನನ್ನ ಬೆಂಬಲವನ್ನು ಸೂಚಿಸೋದಕ್ಕೂ ಅಥವಾ ನನಗೆ ಬೆಂಬಲ ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಅವರವರ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ ಮಂತ್ರಿಗಿರಿಯ ಸ್ಥಾನಕ್ಕಾಗಿ ಶಾಸಕರು ಅಲ್ಲಿ ಲಾಬಿ ಪಡ್ತಿದ್ದಾರೆ ಬಿಟ್ರೆ ಬೇರೆ ಯಾವುದೇ ರೀತಿಯ ಅರ್ಥವನ್ನು ಕಲ್ಪಿಸಲಿಕ್ಕೆ ಹೋಗಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಬೆಂಬಲಿಗರು ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಾತನಾಡಿದರು. ಅಂದರೆ ಮಂತ್ರಿ ಆಗಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಅದು ಆಸೆ ಇರುತ್ತೆ. ಶಾಸಕರು ದೆಹಲಿಗೆ ಹೋದರೆ ತಪ್ಪೇನು? ದೆಹಲಿಗೆ ಹೋಗಬೇಡಿ ಅಂತೇಳಿ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸೊ ಅವರ ಭವಿಷ್ಯ ನಿರ್ಮಾಣಕ್ಕಾಗಿ ಡೆಲ್ಲಿಗೆ ಹೋಗ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಸಿ ಎಂ ಬದಲಾವಣೆ ಅಥವಾ ನನ್ನ ಬೆಂಬಲಕ್ಕಾಗಿ ಹೋಗ್ತಾ ಇದ್ದಾರೆ ಅನ್ನೋದು ಇದು ತಪ್ಪು ಅಂತ ಆ ರೀತಿ ಮಾತನಾಡಿದರು. ಅಂದರೆ ಎಲ್ಲೂ ಕೂಡ ಬಿಟ್ಕೊಡ್ತಾ ಇಲ್ಲ. ಏನೇನಾಗ್ತಾ ಇದೆ, ಹೈಕಮಾಂಡ್ ಲೆವೆಲಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಏನೆಲ್ಲ ಮಾತುಕತೆ ನಡೀತಾ ಇದೆ. ಇದಕ್ಕಿದ್ದಾಗೆ ನವೆಂಬರ್ ಕ್ರಾಂತಿ ಅಂತ ಹೇಳಿದ ತಕ್ಷಣ ಸರ್ಕಾರಕ್ಕೆ 2.5 ವರ್ಷ ಆದ ತಕ್ಷಣ ಡಿ ಕೆ ಶಿ ಬೆಂಬಲ ದಿಢೀರಾಗಿ ಭೇಟಿ ಕೊಟ್ಟಿದ್ದು ಯಾಕೆ ಅನ್ನುವಂಥ ಆ ರೀತಿಯ ಚರ್ಚೆಗಳು, ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಅಂಥದ್ದು ಏನಿಲ್ಲ. ಅವರವರ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಮಂತ್ರಿಗಿರಿ ಸ್ಥಾನಕ್ಕಾಗಿ ಅಂದರೆ ಸಂಪುಟ ಪುನಾರಚನೆಯನ್ನು ಇವರು ಹೇಳ್ತಾ ಇರುವಂಥದ್ದು. ಸಿ ಎಂ ಬದಲಾವಣೆ ವಿಚಾರವನ್ನು ಇದುವರೆಗೂ ಕೂಡ ಅವರು ಬಾಯಿ ಬಿಡ್ತಾನೆ ಇಲ್ಲ. ಆಗತ್ತೆ, ಮಾತುಕತೆ ಆಗಿದೆ, ಅದು ಇದು ಏನೂ ಇಲ್ಲ. ಹೈಕಮಾಂಡೇ ಹೇಳುತ್ತೆ, ಅದೇ ರೀತಿಯಾಗಿರ್ತೀವಿ ಅಂತ. ಸಿದ್ದರಾಮಯ್ಯ ಹೆಂಗೆ ಹೇಳ್ತಿದ್ದಾರೆ ಹಂಗೆ ಹೇಳ್ತಿದ್ದಾರಲ್ಲ, ಮುಗೀತು, ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ. ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವು ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನ ಹೇಳಿಲ್ವೇ, ನಾವು ಯಾರಿಗೆ ನಾವು ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತಂದೆ. ಡೆಲ್ಲಿ ಅಂತಂದರೆ ನಮ್ಮ ಲೀಡರ್ ಇರ್ತಾರೆ, ಒಂದು ದೇವಸ್ಥಾನ ಐತೆ, ಅವರು ಭವಿಷ್ಯ ನಿರ್ಮಾಣ ಮಾಡಬೇಕು, ಹೋಗ್ತಾರೆ. ಸೊ ತಪ್ಪೇನಿದೆ. ಶಿಸ್ತು ಉಲ್ಲಂಘನೆ ಆಗ್ತಿದೆ ಅದ್ರ ಮೂಲಕ ಅನ್ನೋದು ಚರ್ಚೆ ಆಗುತ್ತೆ. ಯಾರು ಹೇಳಿಕೆ ಪಕ್ಷದ ವಿರುದ್ಧ ಹೇಳಿಕೆಗಳು ಕೊಟ್ಟು ಊಟಗಳು ಮಾಡಿ, ಡಿನ್ನರ್ಗಳು ಮಾಡಿ, ಆ ಥರ ಏನಾದರೂ ಸಂದರ್ಭ ಮಾಡಿ ಒಂದು ಬಂದಿದ್ದು ಬಂದು ಒಂದು ಪಾರ್ಟಿ ವಿರುದ್ಧ ಹೋದ್ರೆ ಬರ್ತದೆ. ಇಲ್ಲ ನಾನೇನು ಬರ್ತದೆ, ಅವ್ರು ಯಾರೋ ನನಗೆ ಗೊತ್ತಿಲ್ಲ ಏನು ಹೇಳ್ತಿದ್ದಾರೆ ಮಾಡಿದ್ರು. ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ.